ಇವಾಗ ನಾನು ಹೋಗ್ತಿರೋದು ಸ್ಟೀಮ್ ಹೆಂಗೆ ಜನರೇಟ್ ಆಗ್ತೈತಿ ಅನ್ನೋದು ನಾನು ನಿಮಗೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿರಿ ಇವಾಗ ಅಲ್ಲೇ ಹೋಗೋಣ. ನಾವಿವಾಗ ಇಲ್ಲಿ ಸ್ಟೀಮ್ ಜನರೇಟರ್ ಹತ್ರ ಬಂದಿದ್ದೇವೆ. ಇಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಕ್ಲೀನಾಗಿ ನಾನು ಮಾಹಿತಿ ಕೊಡ್ತೀನಿ, ಸ್ಟೀಮ್ ಹೆಂಗೆ ಜನರೇಟ್ ಆಗ್ತೈತೆ ಅನ್ನೋದು. ಇವಾಗ ಸ್ಟೀಮ್ ಬಾಯ್ಲರ್ಸ್ ಹೆಂಗೆ ರನ್ ಆಗ್ತೈತಿ ನಾನು ನಿಮಗೆ ತೋರಿಸ್ತೇನೆ, ಸ್ಟೀಮ್ ಹೆಂಗೆ ಜನರೇಟ್ ಆಗ್ತೈತೆ ಅನ್ನೋದು ತೋರಿಸ್ತೇನೆ, ಮತ್ತು ಅಡುಗೆಗೆ ಸ್ಟೀಮ್ ಎಲ್ಲಿಂದ ಹೋಗ್ತೈತಿ ಅನ್ನೋದನ್ನು ನಾನು ನಿಮಗೆ ಕ್ಲೀನಾಗಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಇವಾಗ ನೀವು ನೋಡ್ತಿದ್ದೀರಿ ಇದೇನಿದೆ ಅಲ್ಲ, ಇಲ್ಲಿ ಏನು ಮಾಡ್ತಾರೆ, ಕಟ್ಟಿಗೆ ಹಾಕ್ತಾರೆ. ಅಂತಂದ್ರೆ ಒಂದು ದಿವಸಕ್ಕೆ 810 kg ಕಟ್ಟಿಗೆ ಹಾಕ್ತಾರೆ. 1 ಅವರ್ಗೆ ಸುಮಾರು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು 50ರಿಂದ 60 kg ಅಂದಾಜು ಅಂತ ಹೇಳಿದಾರೆ ಅವರು. ಟೋಟಲ್ ಇದು ಏನಿದೆ ಅಲ್ಲ, ಇದು ಬಾಯ್ಲರ್ ಒಳಗಡೆ ನೀರು ಸ್ಟೋರ್ ಆಗಿರ್ತಾವ. ನೀರು ಸ್ಟೋರ್ ಆದಮೇಲೆ ಮೇಲ್ಗಡೆದು ಏನು ಕಂಫರ್ಟ್ಮೆಂಟ್ ಇದೆಯಲ್ಲ, ಕಂಫರ್ಟ್ಮೆಂಟ್ಗೆ ಅಲ್ಲಿ ಸ್ಟೀಮ್ ಜನರೇಟ್ ಆಗ್ತೈತಿ. ಇಲ್ಲಿ ನೀರು ಸ್ಟೋರ್ ಮಾಡ್ತಾರೆ, ಕೆಳಗಡೆ ಬೆಂಕಿ ಹಾಕಿದ್ಮೇಲೆ ಏನಾಕೈತಿ, ಸ್ಟೀಮ್ ಜನರೇಟ್ ಆಕೈತಿ. ಸ್ಟೀಮ್ ಹೋಗಿ ಟಾಪ್ ಒಳಗಡೆ ಅಲ್ಲಿ ಸ್ಟೋರ್ ಆಗ್ತೈತೆ. ಅಂದಾಜು 75 kg ಸ್ಟೀಮ್ ಅಲ್ಲೇ ಸ್ಟೋರ್ ಆಗ್ತೈತೆ. ಅದಾದ್ಮೇಲೆ ಏನ್ ಮಾಡ್ತಾರ ಅಂತಂದ್ರೆ, ಇದೇನ್ ಸ್ಟೀಮ್ ಇದೆಯಲ್ಲ, ಈ ಸ್ಟೀಮ್ ನ ಅಡಿಗೆ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಜಾಸ್ತಿ ಸ್ಟೋರ್ ಮಾಡಂಗಿಲ್ಲ, ಯಾಕಂದ್ರೆ ಸೇಫ್ಟಿ ಪರ್ಪಸ್ ಸಂಬಂಧ. ವರ್ಷಕ್ಕೆ ಸುಮಾರು 16 ಲೋಡ್ ಅಂತಂದ್ರೆ 16 ಲಾರಿ ಕಟ್ಟಿಗೆನ ಇಲ್ಲಿ ಬಂದು ಸ್ಟೋರ್ ಮಾಡ್ಕೊಳ್ತಾರ. ಡೈಲಿ ಸುಮಾರು 1000 kg ಕಟ್ಟಿಗೆನ ಸ್ಟೀಮ್ ಜನರೇಟ್ ಮಾಡಕ್ಕೆ ಯೂಸ್ ಮಾಡ್ತಾರ ಅಂತ ಹೇಳ್ಬೋದು. ಇದನ್ನು ಸ್ಟೀಮ್ ಜನರೇಟ್ ಹೆಂಗಾಗ್ತೈತೆ ಅನ್ನೋದು ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲ. ಫ್ರೆಂಡ್ಸ್, ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಇದೇನಿದೆ ಅಲ್ಲೆಲ್ಲ ಸ್ಟೀಮ್ ಬಾಯ್ಲರ್ ಇದೆ. ಫಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ 500 ಲೀಟರ್ ನೀರ ಸ್ಟೋರ್ ಮಾಡ್ತಾರೆ ಈ ಟ್ಯಾಂಕರ್ ಒಳಗಡೆ. ಸ್ಟೋರ್ ಮಾಡಿದಾದ್ಮೇಲೆ ಏನು ಮಾಡ್ತಾರೆ ಅಂದ್ರೆ, ಕೆಳಗಡೆ ಕಟ್ಟಿಗೆ ಹಾಕ್ತಾರೆ. ಕಟ್ಟಿಗೆ ಹಾಕಿ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಚಿದಾದ್ಮೇಲೆ ಏನಕ್ಕೈತೆ, ಫಸ್ಟ್ ಕಂಫರ್ಟ್ಮೆಂಟ್ ಒಳಗಡೆ ಸ್ಟೀಮ ಸ್ಟೋರ್ ಆಗ್ತೈತಿ. ಯಾಕಂತಂದ್ರೆ ಇಲ್ಲಿ ಕೆಳಗಡೆ ಬೆಂಕಿ ಇರೋದ್ರಿಂದ ನೀರು ಕುದಿದ್ದಾದ್ಮೇಲೆ ಏನು ಬರ್ತೈತಿ, ಅದು ಸ್ಟೀಮ್ ಅಲ್ಲಿ ಬಂದು ಸ್ಟೋರ್ ಆಗ್ತೈತೆ. ಅದಾದ್ಮೇಲೆ ಅಪ್ ಟು 75 kg ಸ್ಟೀಮ್ವರೆಗೂ ಅಲ್ಲಿ ಸೇವ್ ಮಾಡ್ತಾರೆ. ಸೇವ್ ಮಾಡಿದ ಆದ್ಮೇಲೆ ಉಳ್ಕಿದ ಏನೈತಲ್ಲ, ಅಡುಗೆ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇದು ಸಿಂಪಲ್ ಪ್ರೊಸೀಜರ್ ಇಷ್ಟ ಇದೆ. ಆಮೇಲೆ ಸುಮಾರು ಡೈಲಿ 1000 kg ಕಟ್ಟಿಗೆ ಹೋಗ್ತೈತಿ. ಆಮೇಲೆ ಒಂದು ವರ್ಷಕ್ಕೆ ಸುಮಾರು 16 ಲಾರಿನ ಕಟ್ಟಿಗೆನ ಇಲ್ಲಿ ಬಂದು ಸ್ಟೋರ್ ಮಾಡ್ಕೊತಾರ ಅಂತ ನಂಗೆ ಮಾಹಿತಿ ದೊರಕಿದೆ. ಆಲ್ಮೋಸ್ಟ್ ಅಲ್ಲ, ನಾನು ನಿಮಗೆ ಸ್ಟೀಮ್ ಹೆಂಗೆ ಜನರೇಟ್ ಆಕೈತೆ, ಕಿಚನ್ ಒಳಗೆ ಹೆಂಗೆ ಅಡುಗೆ ರೆಡಿ ಆಗ್ತೈತೆ ಅನ್ನೋದು ತೋರಿಸಿದ್ದೀನಿ. ಇವಾಗ ಪ್ರಸಾದ ನಿಲ್ಲಕ್ಕೆ ಹೋಗೋಣ. ಪ್ರಸಾದ ಸ್ಟಾರ್ಟ್ ಆಗಿದೆ. ನಾವಿವಾಗ ಪ್ರಸಾದ ನಿಲಯದಲ್ಲಿದ್ದೇವೆ. ಎಲ್ಲ ಭಕ್ತಾದಿಗಳ ಪ್ರಸಾದ ತಗೊಳ್ತಿದ್ದಾರೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ 2000 ಜನ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾನು ಇವತ್ತು ಸಿದ್ಧಾರೂಢ ಮಠದಲ್ಲಿ ನನ್ನ ಸೇವೆಯನ್ನು ಮಾಡಿಕೊಂಡಿದ್ದೀನಿ. ನನ್ನ ಸೇವೆಯನ್ನು ನಾನು ಇವಾಗ ಪ್ರಾರಂಭ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ನನ್ನ ಸೇವೆಯನ್ನು ಮಾಡಿ ಆಯಿತು. ಇವಾಗ ನಾನು ಪ್ರಸಾದವನ್ನು ತೊಗೊಳ್ತೀನಿ. ಪ್ರಸಾದ ತೊಗೊಳಕ್ಕೆ ಹೊರಡ್ತಿದ್ದೀನಿ ಇವಾಗ.
ನಾನು ಅಂದ್ಕೊಂಡಿರೋ ಹಾಗೆ ಇಲ್ಲಿ ಬಂದ ಸಿದ್ಧಾರೂಢ ಸ್ವಾಮಿಗಳಿಗೆ ನನ್ನ ಸೇವೆಯನ್ನು ಮಾಡಿ ಆಯ್ತಾ ಮತ್ತು ಪ್ರಸಾದನ ತೊಗೊಂಡಾಯ್ತಾ. ಇದೇನು ನೋಡ್ತಿದ್ದೀರಲ್ಲ ನೀವು, ಆಯ್ತಾ, ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಕೊನೆಯ ಟೈಮಲ್ಲಿ ಅಂದರೆ 21 ದಿನಗಳ ಕಾಲ ಈ ಕೊಠಡಿಯಲ್ಲಿದ್ದರೆ ಇದನ್ನ ನಾನು ನಿಮಗೆ ಕೊಠಡಿ ಒಳಗಡೆ ತೋರಿಸ್ತೇನೆ. ಇದನ್ನು ನೀವು ನೋಡ್ತಿದ್ದೀರಿ, ಈ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಇವತ್ತು ಕುಳಿತುಕೊಳ್ಳುವಂಥ ಚೇರ್ ಇದೆ. ಆಮೇಲೆ ಅಲ್ಲಿದೆಯಲ್ಲ ಆ ಗದ್ಗೆ ಮೇಲೆ ಕೂತ್ಕೊಳ್ತಿದ್ರ ನೀವು ನೋಡ್ತಿದ್ದೀರಿ. ಇವೆಲ್ಲ ಸಿದ್ಧಾರೂಢ ಸ್ವಾಮಿಗಳು ಅವರು ಯೂಸ್ ಮಾಡಿರೋದು, ಅದಕ್ಕೋಸ್ಕರ ಇಟ್ಟಿದ್ದಾರೆ ಇಲ್ಲ. ಆಮೇಲೆ ಸಿದ್ಧಾರೂಢ ಸ್ವಾಮಿಗಳು ಈ ಪಲಂಗದಲ್ಲಿ ಮಲಗ್ತಿದ್ರಂತ, ಅದಕ್ಕೋಸ್ಕರ ಹಲವಾರು ಭಕ್ತಾದಿಗಳ ತಮ್ಮ ಕೋರಿಕೆಗಳ ಈಡೇರಿದ್ರೆ ಸೇವೆಯನ್ನು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಅದರಲ್ಲಿ ಕೆಲವು ಭಕ್ತಾದಿಗಳು ಬಂದ ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ. ನಾನು ನಿಮಗೆ ತೋರಿಸ್ತೇನೆ ಇವಾಗ. ಇದು ನೀವು ನೋಡ್ತಾ ಇದ್ರಿ ಉಗ್ರಾಣ ಕಾರ್ಯಾಲಯ. ಉಗ್ರಾಣ ಕಾರ್ಯಾಲಯ ಒಳಗಡೆ ಯಾವ ಥರ ಇರ್ತೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ಭಕ್ತಾದಿಗಳು ಬಂದು ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸೋದಾದ್ರೆ ತಾವು ಏನೋ ಆಹಾರ ಧಾನ್ಯಗಳನ್ನು ಇಲ್ಲಿ ಕೊಡಬೇಕಂತಂದ್ರೆ ಇಲ್ಲಿ ಬಂದು ಅವರ ಕೊಡ್ಬೋದು. ಕೊಟ್ಟಾದ್ಮೇಲೆ ಅವ್ರಿಗೆ ಆದ ರಶೀಟಿ ಅಥವಾ ಡಾಕ್ಯುಮೆಂಟೇಷನ್ ಇಲ್ಲಿ ನಡೀತೈತೆ. ಅದಾದಮೇಲೆ ಬಂದ ವಸ್ತುಗಳನ್ನೆಲ್ಲ ಇಲ್ಲಿ ಸಂಗ್ರಹಣ ಮಾಡಿರ್ತಾರೆ. ಅದಕ್ಕೆ ಇದನ್ನು ಉಗ್ರಾಣ ಕೊಠಡಿ ಅಂತ ಕರೀತಾರೆ. ನೀವು ನೋಡ್ತಾ ಇದ್ದೀರಿ ಇದನ್ನು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಓಂ ನಮಃ ಶಿವಾಯ ಜಗದ್ಗುರು ಶ್ರೀ ಸಿದ್ಧಾರೂಢ ಪರಬ್ರಹ್ಮಣೇ ನಮಃ. ಜಗದ್ಗುರು ಶ್ರೀ ಸಿದ್ಧಾರೂಢ ಶಿಷ್ಯಂದ್ರ ಮಂದಿರ ಇದೆ. ಇದು ಮಂದಿರ ಒಳಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿದ್ದೀರಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅವರ ಶಿಷ್ಯಂದ್ರಿ ಇವರೆಲ್ಲ ಇದ್ದಾರೆ ಇಲ್ಲಿ. ನಾವಿವಾಗ ಹೊರಡ್ತಿದ್ದೇವೆ ಇಲ್ಲಿಂದ. ದರ್ಶನ ಆಯ್ತು, ಸೇವೆನೂ ಆಯ್ತು. ನಾನು ಇವಾಗ ರಿಟರ್ನ್ ಮನೆಗೆ ಹೊರಡ್ತಿದ್ದೇನೆ.
ಕಾಲೇಜ್ ಎಲ್ಲ ಮುಗಿದಿದೆ ಇವಾಗ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಾರೆ. ನಾನು ಇವಾಗ ನಿಯರ್ ಟು ಸಿದ್ದಪ್ಪಾಜಿನ ಗುಡಿ ಹತ್ರ ಇದ್ದೇನೆ. ಮನೆ ರೀಚ್ ಆಗೋಕೆ ಇನ್ನೊಂದು 20 ಮಿನಿಟ್ಸ್ ಆಗ್ತೈತೆ. ಹೋಟೆಲ್ ಕಡೆ ಫುಲ್ ತುಂಬಿದೆ. ಆಮೇಲೆ ಇತ್ತೀಚೆಗೆ ಭಾಳ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಭಾಳ ಜನ ಬರ್ತಾರೆ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಅದು. ನಾವಿವಾಗ ನಿಯರ್ ಟು ನವೀನ್ ಹೋಟೆಲ್ ಇದ್ದಾವೆ. ನಮ್ಮ ಹುಬ್ಳಿ ಒಳಗೆ ಭಾಳ ಫೇಮಸ್ ಹೋಟೆಲ್ ಇದೆ. ನಾನು ಇವತ್ತು ಶ್ರೀ ಸದ್ಗುರು ಸಿದ್ಧಾರೂಢರ ಮಠಕ್ಕೆ ನಾನು ಹೋಗಿದ್ದೆ. ನನ್ನ ಕೈಲಿ ಆದಷ್ಟು ಸಣ್ಣ ಪ್ರಮಾಣದಲ್ಲಿ ಸೇವೆಯನ್ನು ಮಾಡಿ ಜಸ್ಟ್ ನಾನು ಇವಾಗ ಬಂದೆ. ಸೊ ದ್ಯಾಟ್ ಎಂದಿನಂತೆ ನಾನು ಇವತ್ತಿನ ಲಾಗ್ ನಾನು ಮುಗಿಸ್ತಿದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.